ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇ ಆ ಜಾಗವನ್ನು ಕೊಂಡುಕೊಳ್ತೀನಿ, ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ, ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಸಮಾಧಿನ ಯಾರು ಮಟ್ಟ ಮಾಡಿದ್ರೋ ಗೊತ್ತಿಲ್ಲ, ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನು ತಿಳಿಸಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ, ಥ್ಯಾಂಕ್ಸ್. ಗಂಡುಗಳೇ ಒಬ್ರು ಇದ್ದಾರೆ ಅಂತ ಅನ್ಕೊಂತೀವಿ ನಾವು. ಓಕೆ, ಈ ನಟು ಬಲ್ಟು ಸ್ಟೇಟ್ಮೆಂಟಲ್ಲೂ ಅಷ್ಟೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ. ಮತ್ತು ಈ ವಿಚಾರದಲ್ಲೂ ಅಷ್ಟೇ ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಕಮಿಂಗ್ ಸ್ಟ್ರೈಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮ್ಮ ಬಳಿ ಇರೋವಂಥ ಮಾಹಿತಿ ಏನು ಅಂತಂದರೆ, ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ, ಯಡಿಯೂರಪ್ಪ. ಈ ಅಪ್ಪ CM ಆಗಿದ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಅಲ್ಲಿ ಬಾಲಕೃಷ್ಣ ಅಂತ ಹಿರಿಯ ನಟ, ಮಾಜಿ ಹಿರಿಯ ನಟ ಅವರು, ಬಾಲಕೃಷ್ಣ ಅವರು, ಅವರ ಆ ಒಂದು ಸ್ಟುಡಿಯೋದಲ್ಲಿ ಬಾಲಣ್ಣ ಸ್ಟುಡಿಯೋದಲ್ಲಿ ಆವತ್ತು ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಅಂಬರೀಷು ಮತ್ತು ಯಡಿಯೂರಪ್ಪ ಸೇರಿ, ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತಗೊಂಡೋಗಿ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅವರ ಒಂದು ಅಂತ್ಯಕ್ರಿಯೆಯನ್ನು ಅಲ್ಲಿ ನಡೆಸಿಬಿಡ್ತಾರೆ. ನಡೆಸಿದ ಮೇಲೆ ಸರ್ಕಾರದ ಜವಾಬ್ದಾರಿ. ಒಬ್ಬ CM ಈ ಒಂದು ಐ ಥಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಮೇರು ನಟನಿಗೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ. ಈಗ ಏನು ಮಾಡ್ತಾರೆ, ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ 4 ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತೇಳಿ, ನಿಜವಾಗ್ಲೂ ನಮ್ಮ ಕೈಲೂ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದರೆ ಅದು ಏನು ಎಲ್ಲಿಂದ ತೊಗೊಂಡಾಗ ಎಲ್ಲಿಗೆ ಮೆತ್ತಾಗ್ತೀರಾ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಐ ಥಿಂಕ್ ಸ್ಯಾಂಡಲ್ವುಡ್ಡು ರಿಯಾಕ್ಷನ್ ಸೂಪರ್ ಆಗಿದೆ. ಕಿಚ್ಚ ಸುದೀಪ್ ಅವ್ರು ಕೊಟ್ಟ ಮೇಲೆ ಸಾಕಷ್ಟು ಜನ ಶ್ರುತಿ ಅವ್ರು ಕೊಟ್ಟಿದ್ದಾರೆ. ನಮಗೆ ಅಟ್ಲೀಸ್ಟ್ ಸ್ಯಾಂಡಲ್ವುಡ್ಡು ನಿಜವಾಗ್ಲೂ ಪ್ರಕ್ರಿಯೆ ಮಾಡುತ್ತೆ ಅಂತ ಡೌಟ್ ಇತ್ತು, ಬಟ್ ಅದ್ಯಾವ ಅವ್ರು ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ನನಗೆ ಮಾಹಿತಿ ಏನು ಅಂತಂದರೆ, ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಅವತ್ತು ಯಡಿಯೂರಪ್ಪ ಸ್ವಲ್ಪ ತಲೆ ಉಪಯೋಗಿಸಿ ಹೆಂಗಿರು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್, ಇಲ್ಲಿ ಸರ್ಕಾರದ ಕಂಠೀರವ ಸ್ಟುಡಿಯೋ ಏನಿದೆ ಅದು ಸರ್ಕಾರದ್ದು, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಿದೆ, ಮತ್ತು ಪುನೀತ್ ಅವ್ರದ್ದಾಗಿದೆ, ಪಾರ್ವತಮ್ಮ ರಾಜ್ಕುಮಾರ್ ಆಗಿದೆ, ಇಫ್ ಐಮ್ ನಾಟ್ ರಾಂಗ್ ಅಂಬರೀಷ್ ಅವ್ರದ್ದು ಅಲ್ಲೇ ಆಗಿದೆ. ಪಕ್ಕದಲ್ಲೇ ವಿಷ್ಣುವರ್ಧನ್ ಪರ್ಶುವರ್ಷ ಅಲ್ಲೇ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಎಲ್ಲ ಒಟ್ಟಿಗೆ ದ ಟಾಪ್ ಸ್ಟಾರ್ಸ್ ಆಫ್ ಕನ್ನಡ ಸ್ಯಾಂಡಲ್ವುಡ್ಡು ಅಲ್ಲೇ ಏನೋ ಅವ್ರ ಸಮಾಧಿಗಳನ್ನ ನೋಡಿ ಅವ್ರ ಫ್ಯಾನ್ಗಳು ಒಂದು ಸಮಾಧಾನ ಮಾಡ್ಕೊಂಡ್ರೆ, ಈಗ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾನ್ಸಿನ ಬೇಜಾರು ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದ ಬಿಗ್ಗೆಸ್ಟ್ ಥಿಂಗ್, ಅಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಾಲಕೃಷ್ಣ ಅವರ ಮಗಳ ಅಥವಾ ಮಕ್ಕಳ ಗೊತ್ತಿಲ್ಲ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಂತೆ ಇದು ನಮಗೆ ಭಾಗ ಬರಬೇಕು ಅಂತ. ಬಟ್ ಒಂದು ರೀತಿ ಬಾಲಣ್ಣಗೆ ಅದು ಗ್ರ್ಯಾಂಟ್ ಮಾಡಿದ ಜಮೀನಂತೆ. ಸೊ ಹಂಗಾಗಿ ಇವರು ಮಕ್ಕಳೇನೋ ಕೇಸ್ ಹಾಕೊಂಡಿದಾರಂತೆ, ಅದು ನಮಗೆ ಬರಬೇಕು ಅಂತ ಕೋರ್ಟಲ್ಲಿ ಇನ್ನ ಪೆಂಡಿಂಗ್ ಇರ್ಬೇಕಾದ್ರೆ ಅವರು ಸಮಾಧಿನ ಮೋಸ್ಟ್ಲಿ ಅವ್ರ ಕಡೆಯವರೇ, ಬಾಲಣ್ಣ ಅವರ ಕಡೆಯವರೇ ಇದನ್ನ ಮಾಡಿದ್ದಾರೆ. ಈ ಕೆಲಸ ಮಾಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ. ಯಾರಿಗೇ ಆಗಲಿ ಒಂದು ಅಟ್ಯಾಚ್ಮೆಂಟ್ ಅಂತ ಇರ್ತದೆ. ಅವರ ಬಾಲಣ್ಣ ಅವ್ರ ಮನೆ ಕಡೆಯವ್ರದ ಏನೋ ಕ್ಲೇಮ್ ಏನು ಅಂತಂದರೆ, 4 ಎಕರೆ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಇದರಲ್ಲಿ ಏನೋ ಮೈಸೂರಲ್ಲಿ, ಅಲ್ಲಿ ಮಾಡ್ಕೊಳ್ಳಿ ಅಂತ. 4 ಎಕರೆನಲ್ಲಿ ವಿಷ್ಣು ಸರ್ ಅವರ ಒಂದು ಐ ಥಿಂಕ್ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಬೇಕಾದ್ರೆ 4 ಎಕರೆಯಲ್ಲಿ ಒಂದು ಕಾಡ್ಗಿಡಿ ಬೆಳೆಸಿ ಅಲ್ಲಿ ಬೇಕಾದ್ರೆ ವಿಷ್ಣು ಸರ್ದವರ ಐ ಥಿಂಕ್ ಒಂದು ಒಂದು ಮೆಮೊರಿಗೋಸ್ಕರ ಒಂದು ಥೀಮ್ ಪಾರ್ಕ್, ಅದ ವಿಷ್ಣು ಥೀಮ್ ಪಾರ್ಕ್ ಅಂತ ಏನಾದ್ರು ಮೈಸೂರಲ್ಲಿ ಮಾಡಲಿ. ಬಟ್ ಇಲ್ಲಿ ಅವರ ಅಂತ್ಯಕ್ರಿಯೆ ಮಾಡಿದ ಜಾಗವನ್ನು ಅಲ್ಲಿ ಯಾರಾದರೂ ಮನೆ ಕಟ್ಟಿದ್ರೆ ಅಥವಾ ಅವರು ಕೂಡ ಅವರು ಕೂಡ ಒಂದು
ಅಂತ್ಯಕ್ರಿಯೆ ಮಾಡಿದ ಜಾಗದಲ್ಲಿ ಮನೆಗೆ ಮಾರಾಟ ಮಾಡೋದು ಅಥವಾ ಅಲ್ಲೊಂದು ಏನೋ ಮಾಲ್ಗಿಲ್ ಕಟ್ಟಿಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ರೈಟ್ ಡಿಸಿಷನ್. ಒಳ್ಳೆ ಸಮಯಕ್ಕೆ ಸರಿಯಾಗಿ ಐ ಥಿಂಕ್ ಕಿಚ್ಚ ಸುದೀಪ್ ಅವರು ತುಂಬ ರಿಯಾಕ್ಷನ್ಸ್ ಅನ್ನ ಮಾಡಿದ್ದಾರೆ. ಐ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ, ನಿಮ್ಮ ಪ್ರತಿಕ್ರಿಯೆ ಐ ಥಿಂಕ್ ಇಟ್ ಹಸ್ ಮಲ್ಟಿಪ್ಲೈಡ್ ಅಂಡ್ ಆಂಪ್ಲಿಫೈಡ್ ಅಂಡ್ ಇಡೀ ಇಂಡಸ್ಟ್ರಿ ಮಾತಾಡ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ನಾನು ಇದು ಬಾಲಣ್ಣ ಅವರ ನಟ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂತ ಜಾಗ ಅದು, ಆ ಸ್ಟುಡಿಯೋ. ಯಾರು ಬರದ ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಅವರು ಬಾಲಣ್ಣನವರ ಸ್ಟುಡಿಯೋನ ಬಳಸ್ಕೊಂಡು ಪ್ರಮೋಷನ್ಸ್ ಮಾಡಿದ್ದಾರೆ. ಬಾಲಣ್ಣ ಅವರ ಸ್ಟುಡಿಯೋ ಏನಿವತ್ತು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅದು ಪ್ರಜ್ವಲಿಸ್ಲಿಕ್ಕೆ ಮತ್ತೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಬಳಸ್ಕೊಳ್ಲಿಕ್ಕೆ ಸಾಕಷ್ಟು ಶ್ರಮವನ್ನ ಅಂದಿನ ಅಂಬರೀಷು ಮತ್ತೆ ಅಂಬರೀಷಣ್ಣ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಇಬ್ರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ನಾವೆಲ್ಲ ಕೇಳ್ಪಟ್ಟಿ, ಅಂತ ವ್ಯಕ್ತಿಗಳಿಗೆ ಒಂದು 10,000 ಸ್ಕ್ವೇರ್ ಫೀಟ್ ಆ ಜಾಗನ ಬಿಟ್ಟು, ಆ ಮೇನ್ ರೋಡ್ಗೆ ಆ ಜಾಗನ ಬಿಟ್ಟು ಮಿಕ್ಕಿದ್ ನೀವು ಏನನ ಮಾಡ್ಕೊಂಡು ಹಾಳಾಗಿ ಹೋಗಿ, ಬೇರೆ ಏನೂ ಇಲ್ಲ. ಸರ್ಕಾರನೂ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ವಿಷ್ಣು ಸರ್ ಅವರ ಮನೆಯವರು ಕೂಡ ಅಲ್ಲೆಲ್ಲೋ 4 ಎಕರೆ ಕೊಟ್ಟಿದ್ದಾರೆ ಭಾರತಿ ಮೇಡಮ್ಗೆ. ಅವರು ಕೂಡ ಏಜ್ ಫ್ಯಾಕ್ಟ್ರು, ಅವ್ರಿಗೂ ಫೈಟ್ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಭಾರತಿ ಮೇಡಮ್ ಅವರು ಇಲ್ಲ. ಅವರು ಏನೋ ಸರ್ಕಾರ 4 ಎಕರೆ ಕೊಡ್ತು ಅಂತೇಳಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ಅವರು ಸಮಾಧಾನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಇದನ್ನ ಸತತವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿಕೊಂಡು ಬರ್ತಾ ಇರೋರು ವಿಷ್ಣು ಸರ್ ಅವರ ಒಂದು ಅಭಿಮಾನಿಗಳ ಒಂದು ಪಂಗಡವೇ ಇದೆ, ಒಂದು ಸಮುದಾಯನೇ ಇದೆ. ವಿಷ್ಣು ಸರ್ ರಿಯಲಿ ಅವರ ಗ್ರೇಟ್. ನೀವು ಹೋದ್ಮೇಲೂ ಸಹ ನಿಮ್ ಪರವಾಗಿ ಫೈಟ್ ಮಾಡ್ತಾ ಇರೋ ಒಂದು ದೊಡ್ಡ ಸಮುದಾಯ ಇದೆ. ಥ್ಯಾಂಕ್ಸ್ ಅ ಲಾಟ್. ನಾನು ತಿಳ್ಕೊಂಡೆ, ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ಅಡ್ವೊಕೇಟ್ ದೀಪು ಅಂತ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಐ ಥಿಂಕ್ ಈಸ್ ಎ ಕಾಂಗ್ರೆಸ್ ಲೀಗಲ್ ಟೀಮ್ ಅಲ್ಲಿ ಇದ್ದಾರೆ. ನಾನು ದೊಡ್ಡಬಳ್ಳಾಪುರ, ನಾನು ದೀಪಕ್ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನ ಕಲೆ ಈಗಲೂ ಕೂಡ ಕೇಸ್ ಪೆಂಡಿಂಗ್ ಅಲ್ಲಿ ಇದೆ. ಬಟ್ ನಾವು ಬಾಲಣ್ಣ ಅವರ ಮಕ್ಕಳಲ್ಲಿ ಕೇಳೋದೇನು ಅಂತಂದ್ರೆ, ಈ ಕೆಲಸ ನೀವು ಮಾಡಬಾರ್ದಾಗಿತ್ತು. ನಿಮ್ಮ ತಂದೆಯವರ ಬಗ್ಗೆ ನಮ್ಗೆಲ್ಲ ತುಂಬಾ ದೊಡ್ಡ ಗೌರವ ಇದೆ. ಮ್ಯಾಕ್ಸಿಮಮ್ ಅಲ್ಲಿ 30 ಎಕರೆ ಏನೋ ಇದೆ ಅಂತ ನಾನು ಕೇಳ್ಪಟ್ಟೆ. ಆ 30 ಎಕರೆಯಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ವಿಷ್ಣು ಸರ್ಗೆ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ಏನ್ ಮಾಡ್ಕೊಂಡು ಹಾಳ ಹೋಗಿ ನಮ್ಗೇನಿಲ್ಲ. ಇಲ್ಲ ಅಂದ್ರೆ ವಿ ವಿಲ್ ಫೋರ್ಸ್ ದ ಗೌರ್ಮೆಂಟ್, ಸಿದ್ದರಾಮಯ್ಯ ಸರ್ಕಾರ ಕೇಳಿ, ವಿ ವಿಲ್ ಆಸ್ ದಮ್ ಟು ಪಾಸ್ ಎ ಲಾ. ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ CM ಒಂದು ಸರ್ಕಾರ ಈ ಅಂತ್ಯಕ್ರಿಯೆಯನ್ನ ಮಾಡಿಸ್ಲಿಕ್ಕೆ ಅದೇ ನಿಂತ್ಕೊಂಡು ಮಾಡಿಸಿದಾಗ ಆ ಜಾಗವನ್ನು ಕೂಡ ಸಂರಕ್ಷಣೆ ಮಾಡೋದು ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಕೆಲಸ ಆಗಿರ್ತದೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಇದ್ರ ಬಗ್ಗೆ ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು. ಅವ್ರಿಗೆ ಆ ಜಾಗನೂ ಅಷ್ಟೇ ಬಾಲಣ್ಣ ಅವ್ರಿಗೆ ಗ್ರಾಂಟ್, ಸರ್ಕಾರದಿಂದ ಗ್ರಾಂಟ್ ಮಾಡಿ ಕೊಟ್ಟಿರೋದು. ಆಮೇಲೆ ಅವ್ರ ಮಕ್ಕಳೀಗ ಇನ್ಹೆರಿಟೆನ್ಸ್ ಕ್ಲೇಮ್ ಮಾಡ್ತಾ ಇದಾರೆ, ಮಾಡಿದ್ರೆ ಮಾಡ್ಕೊಳ್ಳಿ. ನಾವು ಬಾಲಣ್ಣ ಅವರ ಮಕ್ಕಳಲ್ಲಿ ಕೇಳೋದ್ರೆ ನಮ್ಗೆ ಗೊತ್ತಿದೆ, ಯಾರೋ ಬಿಲ್ಡರ್ಗಳು ಬಂದು ಆ ಜಾಗನ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೇನೋ ಒಳ್ಳೆ 1,000 ಕೋಟಿ ದುಡ್ಡು ಆಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ನಿಮ್ಮ ಹಿಂದೆ ಇರ್ಬೋದು, ನೀವು ಮಾಡ್ಕೊಳ್ಳಿ ನಿಮ್ಮ ಆಸ್ತಿನ. ಆದರೆ ಆ ವಿಷ್ಣು ಸರ್ಗೆ ಸಂಬಂಧಪಟ್ಟಂತ ಅಂತ್ಯಕ್ರಿಯೆ ಜಾಗ ಏನಿದೆ ಅದನ್ನ ದಯಮಾಡಿ ಈ ತರ ಮಾಡಿರೋದು ತುಂಬಾ ಬೇಜಾರಿನ ಸಂಗತಿ. ಯಾರು ಮಾಡಬಾರ್ದು. ನಾವೆಲ್ಲ ಅಲ್ಲ, ಬದುಕಿದ್ದಾಗ ಓಕೆ, ಸತ್ತು ವ್ಯಕ್ತಿಗೂ ಅವಮಾನ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಪಾಪ. ಆಮೇಲೆ ವಿ ಡೆಫಿನೆಟ್ಲಿ ಅಪೋಸ್ ದಿಸ್. ಆಮೇಲೆ ಅವರ ಕ್ಲೇಮ್ ಏನು ಅಂತಂದ್ರೆ, ಕೋರ್ಟ್ ಅಲ್ಲಿ 4 ಎಕರೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಅಂತ. 4 ಎಕರೆ ಪಾರ್ಕ್ ಅಲ್ಲಿ, 4 ಎಕರೆ ಮೈಸೂರಲ್ಲಿ ಕೊಟ್ಟರು ಜಾಗದಲ್ಲಿ ಡಾಕ್ಟರ್ ವಿಷ್ಣು ಸರ್ ಅವರ ಥೀಮ್ ಪಾರ್ಕ್ ಅನ್ನ ಬೇಕಾರೆ ಮಾಡ್ಲಿ. ಯಾಕಂದ್ರೆ ಅವ್ರು ಹುಟ್ಟು ಬಂದಂತ ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100. ನಿಜವಾಗಿ ಹೇಳ್ತೀನಿ, ಈ ಹಾಡು ಇವತ್ತು ಹೇಳಿದ್ರು ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ರೀತಿಯ ಒಂದು ಅಭಿನೇತ್ರ ಅವರು ಈಸ್ ಅನ್ ಐಕಾನ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ, ಅಂಬರೀಷನ್ ಜೊತೆನಲ್ಲಿ ಐ ಥಿಂಕ್ ಇನ್ನೊಬ್ಬ ಐಕಾನ್ ಅಂತ ಏನಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ನನ್ ಅನ್ನರ್ ದ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರ ಸತ್ ನಂತರ ಅವರ ಆತ್ಮಕ್ಕೆ ಅಶಾಂತಿ ಮಾಡೋದು, ಅವಮಾನ ಮಾಡೋದು ನಾವು ಯಾರೂ ಸಹಿಸಲ್ಲ. ನನಗೆ ಪೂರ್ತಿ ವಿಚಾರ ಗೊತ್ತಿರಲಿಲ್ಲ, ಹಾಗಾಗಿ ನಿನ್ನೆ ಬೆಳಗ್ಗೆ ಮಾತಾಡಿದೆ. ಬಟ್ ಡೆಫಿನೆಟ್ಲಿ ಐ ಆಸ್ಕ್ಡ್ ಮೈ ಟೀಮ್ ಟು ಏನಾಗಿದೆ ವಿಚಾರಣೆ ಮಾಡಿ. ಯಾಕಂದ್ರೆ ಕಾನೂನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಮಾತಾಡಿ ನಾವು ಏನಕ್ಕೂ ಸಮಸ್ಯೆ ಸಿಕ್ಕಾಕೊಂಬಾರ್ದು ಅಂತ. ಯಾರ ರೋಹಿತ್ ಸರ್ ಬೆಳ್ಳಿ ಬ್ರಾ, ನಿನಗೆ ಯಾಕೋ ಹೆಣ್ಮಕ್ಳದಲ್ಲ ಅವನ್ ಬೆಳ್ಳಿ ಬ್ರಾ ಬೆಳ್ಳಿ ಏನ್ರ ನೀವೆಲ್ಲ ಸುಮ್ಮನೆ ಇರ್ರ. ಆಮೇಲೆ ಇದು ವಿಚಾರ ಆಯ್ತು. ಹಾಗಾಗಿ ವಿ ರಿಕ್ವೆಸ್ಟ್ ದ ಹಾನಬಲ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿಗೆ. ಆಮೇಲೆ ಡೆಫಿನೆಟ್ಲಿ ಅವ್ರ ಅಡ್ವೊಕೇಟ್ ಇದ್ದಾರೆ, ಅವ್ರ ಅಡ್ವೊಕೇಟ್ ಹತ್ರ ಮಾತಾಡಿದ್ದೀವಿ. ಆ ಸಮಾಧಿ ಅಲ್ಲೇ ಆಗಬೇಕು. ವಿ ಥ್ಯಾಂಕ್ ಕಿಚ್ಚ ಸುದೀಪ್ ಅವ್ರಿಗೆ
ತುಂಬ ಥ್ಯಾಂಕ್ಸನ್ನು ಹೇಳ್ತೀವಿ. ಡೆಫಿನೆಟ್ಲಿ ಜೊತೆಯಲ್ಲಿ ಶ್ರುತಿ ಅವರು ಒಂದಷ್ಟು ಜನ ನೋಡಿ ಸರ್, ಕಿಚ್ಚ ಸುದೀಪ್ ಅವರು ಲೀಡ್ ಮಾಡಿದ ಮೇಲೆ ನಾನು ಅದಕ್ಕೆ ಹಣ ಕೊಡ್ತೀನಿ, ಆ ಒಂದು ಪ್ಲಾಟ್ಗೆ ನಾನು ಹಣ ಕೊಡ್ತೀನಿ, ನನ್ನ ಹಣದಲ್ಲೇ ಅಲ್ಲಿ ಅವರ ಸಮಾಧಿ ಆಗಲಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ. ಯಾಕೆ ಅಂತಂದರೆ ಒಬ್ಬ ಮೇರು ನಟನಾಗಿ ಕರ್ನಾಟಕದಲ್ಲಿ ನೀವು ಇನ್ನೊಬ್ಬ ದಿವ್ಯ ಮೇರು ನಟನಿಗೆ ಪರವಾಗಿ ನಿಂತ್ಕೊಂಡು, ಅದು ಅವ್ರು ಸತ್ತ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ತುಂಬ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಹಾನರ್ ಟು ರಿಯಲಿ. ನೀವು ನಿಜವಾಗ್ಲೂ ನೀವು ಮಾತಾಡೋದು ದೊಡ್ಡ ಹಾನರು. ನೀವು ಮಾಡ್ತೀರಾ ಅಂತಲೂ ಗೊತ್ತು, ನಾವೆಲ್ಲ ಕೈ ಜೋಡಿಸ್ತೀವಿ. ವಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್. ಆ ವಿಷ್ಣು ಸರ್ ಸಮಾಧಿಗೆ ಬೇಕಾದಂತೆ ಎಲ್ಲ ಕಾಂಟ್ರಿಬ್ಯೂಷನ್ನ ನಾವುಗಳು ಕೂಡ ಮಾಡೋಕ್ಕೆ ರೆಡಿ ಇದ್ದೀವಿ. ಡೆಫಿನೆಟ್ಲಿ ವಿ ವಾಂಟ್ ಬಾಲಣ್ಣ ಅವ್ರ ಮಕ್ಕಳಿಗೇನು ಅಂತಂದರೆ, ನಿಜವಾಗ್ಲೂ ನೀವೇ ಮಾಡಿದ್ದು ಅಂತ ಗೊತ್ತಾದರೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಅವರು. ಅವ್ರ ಫ್ಯಾನ್ಸು ನಿಮಗೆ ನಿಜವಾಗ್ಲೂ ಅಲ್ಲಿ ನೀವು ಸಮಾಧಿ ಬಿಟ್ಟಾಕಿ ಬೇರೆ ಯಾವುದು ಪ್ರಾಜೆಕ್ಟೇ ಬರಲ್ಲ, ಆ ರೀತಿ ಒಂದು ಗತಿ ನಿಮಗಾಗತ್ತೆ. ದಯಮಾಡಿ ಕ್ಷಮಾಪಣೆ ಕೇಳಿ ಅಲ್ಲಿ ಆ ಜಾಗವನ್ನ ಬಿಟ್ಟು ಇವನ್ನೇ ನೀವೇ ಹ್ಯಾಂಡ್ ಓವರ್ ಮಾಡಿ. ಇಲ್ಲ ನಿಮ್ಗೆ ಹಣ ಬೇಕಾ, ನಾವೆಲ್ಲ ಕಲೆಕ್ಟ್ ಮಾಡಿ ಕೊಡ್ತೀವಿ. ಆ 10,000 ಸ್ಕ್ವೇರ್ ಫೀಟ್ 14,000 ಸ್ಕ್ವೇರ್ ಫೀಟ್ಗೆ ಜಾಗಗೆ ನಾವೆಲ್ಲ ಸೇರಿ ಹಣವ ಕೊಡ್ತೀವಿ. ಕಿಚ್ಚ ಸುದೀಪ್ ಅವರು ಸ್ವಂತ ನಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವರು ಕೊಡ್ತಾರೆ. ಅಲ್ಲಿ ಕಟ್ಟಲಿಕ್ಕೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ದಯಮಾಡಿ ಬಾಲಣ್ಣನ ಮಕ್ಕಳು ಈ ಥರ ಎಲ್ಲ ಹುಚ್ಚಾಟವನ್ನು ಮೆರಿಬಾರ್ದು. ನಿಮ್ಮ ತಂದೆಯವರಿಗೆ ಸಿಕ್ಕಾಪಟ್ಟೆ ಗೌರವವನ್ನು ಕೊಟ್ಟಂತ ಈ ಮಣ್ಣಲ್ಲಿ, ಈ ನಾಡಲ್ಲಿ, ಈ ಚಿತ್ರರಂಗದಲ್ಲಿ ಈಗ ಆ ಚಿಲ್ಡ್ರೆ ಸರ್ಕಾರ ಕೊಟ್ಟರ ಲ್ಯಾಂಡ್ಗೆ ಯಾರೋ ಬಿಲ್ಡರ್ ಕೊಟ್ಟಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇಷ್ಟೆಲ್ಲ ನೀವು ಹುಚ್ಚಾಟ ಮೆರಿತೀರಿ ಅಂತಂದ್ರೆ ಖಂಡಿತವಾಗಿ ಹಣಕ್ಕೆ ಮನುಷ್ಯನಿಗೆ ಸ್ವಲ್ಪ ವ್ಯಾಲ್ಯೂ ಇರಬೇಕಲ್ವಾ? ನಿಮಗೆ ಯಾರು ಕಿತ್ತಾಕಿದ್ ಗೊತ್ತಾಗಿಲ್ಲ, ಯಾರೋ ಬಿಲ್ಡರ್ ಮಾಡವನೆ ನಿಮ್ಮ ಪರವಾಗಿ, ಅವನು ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ ಮಾಡೋಕ್ಕೆ ಹೊಡೆದಾಕ್ತಾರೆ ಅವ್ರ ಫ್ಯಾನ್ಗಳು. ಖಂಡಿತವಾಗಿ ನಾನು ಇದನ್ನ ಹೇಳಕ್ಕೆ ನನ್ನ ಕಿಚ್ಚ ಸುದೀಪ್ ಅವರು ಇದನ್ನೇ ಹೇಳಿದ್ದು, ಕೈ ಸಿಕ್ಕರೆ ಏನಿಲ್ಲ, ಫುಲ್ ಡ್ಯಾಮೇಜು. ಹಾಗಾಗಿ ದಯಮಾಡಿ ಇದನ್ನ ಮಾಡಬಾರ್ದು. ದಿಸ್ ಈಸ್ ವಾಟ್ ವಿ ಡೋಂಟ್ ವಾಂಟ್. ವಿ ಡೋಂಟ್ ವಾಂಟ್ ಈ ಸ್ಮಾರಕ ಆಗಲೇಬೇಕು. ಮೊದಲನೇದಾಗಿ ಅಲ್ಲ ಮಾಡಬಾರ್ದಾಗಿತ್ತು, ಈಗ ಮಾಡಿದರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಅವರ ಸ್ಮಾರಕ ಅವರನ್ನ ಅಂತ್ಯವಾಗಿ ಅಲ್ಲಿ ಈ ಒಂದು ಫಾರ್ಮಿಂದ, ಮನುಷ್ಯನ ಫಾರ್ಮಿಂದ ಬೇರೆ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥ ಜಾಗ. ಇಟ್ ಆಲ್ಸೋ ಕ್ಯಾರಿ ಸಮ್ ಸರ್ಟನ್ ವೈಬ್ರೇಷನ್ಸು. ದಯಮಾಡಿ ಆ ಜಾಗನ ಬಿಟ್ಕೊಡಿ. ಅದಕ್ಕೆ ತಗೊಳ್ಳುವಂಥ ಇವತ್ತಿನ ಮಾರ್ಕೆಟ್ ಬೆಲೆಯನ್ನ ನಾವೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು. ಆಮೇಲೆ ಮೈಸೂರಲ್ಲೂ ಅಷ್ಟೇ ಥೀಮ್ ಪಾರ್ಕನ್ನು ಮಾಡಿ 4 ಎಕರೆ ಜಾಗ ಕೊಟ್ಟಿದ್ದೀರಾ. ಬೇಕಾದ್ರೆ ಯಾರಾದರೂ ಅದಕ್ಕೊಂದು NGO ಒಂದು ಟ್ರಸ್ಟ್ ಗಿಸ್ಟ್ ಮಾಡಿ ಬೇಕಾದ್ರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಥೀಮ್ ಪಾರ್ಕಾರು ಆಗಲಿ, ಅವರು ನಡೆದು ಬಂದ ಸಾಧನೆನ ಬೇಕಾದ್ರೆ ಅಲ್ಲಿ ಮಾಡೋಣ. ಸರ್ಕಾರ ನಿನ್ನ ಮುಂದೆ ನಿಂತ್ಕೊಂಡು ಮಾಡಬೇಕು, ಇವೆಲ್ಲ ಚಿತ್ರರಂಗದವ್ರು ಮಾಡಬೇಕು. ಯಾರು ಅಡ್ರೆಸ್ ಇರಲ್ಲ. ಏನೋ ನಮ್ಮ ಕೈಲಾದಂಥ ವಿಚಾರವನ್ನು ಸರ್ ಮಾತಾಡಿ ಬೆಳ್ಳಿ ಬ್ರಾ ಕೇಸಾಯಿತು, ಹೋಗಿ ಬೊಮ್ಮಾಯಿನ ಕೇಳೋ, ನನ್ನನ್ನು ಕೇಳಿದ್ರೆ ಏನು ಹೇಳಲೆ? ಥ್ಯಾಂಕ್ ಯು ಲೈ. ಅದೇನೋ ಬರೀ ಅದನ್ನೇ ಆಗ್ತೀರಾ, ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ನೋಡ್ತಾ ಇರ್ತಾರೆ, ಛೀ ಏನು ಬರೀ ಅದು ಬಿಟ್ರೆ ಏನದು. ಥ್ಯಾಂಕ್ ಯು. ಸುಖವಾಗಲಿ ದುಃಖವಾಗಲಿ ಜನರು ಮದ್ಯ ಸೇವಿಸುವುದು ಇಂದು ಸಾಮಾನ್ಯವಾಗಿದೆ. ಸಂಭ್ರಮಾಚರಣೆಗೂ ಎಣ್ಣೆ ಬೇಕು, ಹಾಗೆ ನೋವನ್ನು ಮರೆಯಲು ಕೂಡ ಎಣ್ಣೆ ಬೇಕೇ ಬೇಕು. ಕೆಲ ಜನರು ತಮ್ಮ ಕೈಗೆ ಸಿಗುವ ಯಾವುದನ್ನಾದರೂ ಕುಡಿದರೆ, ಇನ್ನು ಕೆಲವರು ದುಬಾರಿ ಮದ್ಯಗಳನ್ನು ಮಾತ್ರ ಕುಡಿಯುತ್ತಾರೆ. ಯಾವುದಾದರೂ ಪಾರ್ಟಿ ಸಮಾರಂಭಗಳು ಬಂದರೆ ಸಾಕು, ಕೆಲವರು ಎಣ್ಣೆಯಲ್ಲೇ ಮುಳುಗಿಬಿಡುತ್ತಾರೆ. ಸರ್ಕಾರದ ಪ್ರಮುಖ ಆದಾಯವೂ ಕೂಡ ಇದೇ ಆಗಿದೆ. ಅಂದ ಹಾಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕುಡುಕರು ಇರುವ ದೇಶ ಯಾವುದು ಗೊತ್ತಾ? ನಮ್ಮ ಭಾರತ ಅಂತ ನೀವು ಅಂದುಕೊಂಡಿದ್ದರೆ ನಿಮ್ಮ ಊಹೆ ಖಂಡಿತ ತಪ್ಪು. ಏಕೆಂದರೆ ಆ ದಾಖಲೆಯನ್ನು ರೊಮೇನಿಯಾ ದೇಶ ತನ್ನ ಹೆಸರಿಗೆ ಬರೆದುಕೊಂಡಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರೊಮೇನಿಯಾದ ಓರ್ವ ವ್ಯಕ್ತಿ ವರ್ಷಕ್ಕೆ ಕನಿಷ್ಠ 27.3 ಲೀಟರ್ ಆಲ್ಕೋಹಾಲ್ ಅನ್ನು ಸೇವಿಸುತ್ತಾನೆ. ನಮ್ಮ ಭಾರತ ಜನಸಂಖ್ಯೆಯ ಸರಾಸರಿಯನ್ನು ಪರಿಗಣಿಸಿದರೆ ಅದು 16.99 ಲೀಟರ್ ಆಗಿದೆ. 19.12 ದಶಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ರೊಮೇನಿಯಾದಲ್ಲಿ ಕುಡುಕರ ಪಟ್ಟಿಯಲ್ಲಿ ಪುರುಷರು ಅಗ್ರಸ್ಥಾನದಲ್ಲಿದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಹಿಂದೆ ಬಿದ್ದಿಲ್ಲ. ಅತಿ ಹೆಚ್ಚು ಮದ್ಯವ್ಯಸನಿಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ದೀರ್ಘಕಾಲದವರೆಗೆ ಮೊದಲ ಸ್ಥಾನದಲ್ಲಿದ್ದ ಜಾರ್ಜಿಯಾ ಇದೀಗ 2ನೇ ಸ್ಥಾನಕ್ಕೆ ಕುಸಿದಿದೆ. ಸೋವಿಯತ್ ಗಣರಾಜ್ಯವಾದ ಜಾರ್ಜಿಯನ್ನರು ತೀವ್ರವಾದ ಚಳಿಗಾಲ ಒಳಗೊಂಡಂತೆ ಭೌಗೋಳಿಕ ವೈಶಿಷ್ಟ್ಯಗಳ ಕಾರಣದಿಂದಾಗಿ ಹೆಚ್ಚು ಮದ್ಯವನ್ನು ಸೇವಿಸುತ್ತಾರೆ.
ಪ್ರತಿ ವ್ಯಕ್ತಿ ವರ್ಷಕ್ಕೆ 16.33 ಲೀಟರ್ ಮದ್ಯ ಸೇವಿಸುತ್ತಾರೆ. ಚೆಕ್ ರಿಪಬ್ಲಿಕ್, ಲಾಟ್ವಿಯಾ ಮತ್ತು ಜರ್ಮನಿ ಮೊದಲ 5 ಸ್ಥಾನಗಳಲ್ಲಿವೆ. ಬಡ ದೇಶ ಉಗಾಂಡ 6ನೇ ಸ್ಥಾನದಲ್ಲಿದೆ. ಈ ದೇಶದಲ್ಲಿ ಪ್ರತಿ ವ್ಯಕ್ತಿಯ ಆಲ್ಕೋಹಾಲ್ ಸೇವನೆಯು 12.21 ಲೀಟರ್ ಆಲ್ಕೋಹಾಲ್ ಆಗಿದೆ. ಅತ್ಯಂತ ಬಡತನದ ಕಾರಣ ಹೆಚ್ಚಿನ ಜನರು ಕಡಿಮೆ ಬೆಲೆಯ ಮದ್ಯವನ್ನು ಸೇವಿಸುತ್ತಾರೆ. ಈ ದೇಶದ ಬಡತನಕ್ಕೆ ಮದ್ಯಪಾನವು ಪ್ರಮುಖ ಕಾರಣ ಎಂದು ಗುರುತಿಸಲಾಗಿದೆ. ಇಲ್ಲಿ ಮದ್ಯ ಸೇವನೆಯಲ್ಲಿ ಮಹಿಳೆಯರು ಕೂಡ ಹಿಂದೆ ಬಿದ್ದಿಲ್ಲ. ಒಬ್ಬ ಮಹಿಳೆ ವರ್ಷಕ್ಕೆ 4.88 ಲೀಟರ್ ಆಲ್ಕೋಹಾಲ್ ಸೇವಿಸುತ್ತಾಳೆ. ಸಾಕಷ್ಟು ಆಹಾರವನ್ನು ಸೇವಿಸದೆ ಕೇವಲ ಮದ್ಯಪಾನ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಇತ್ತೀಚಿನ ವರದಿಯ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರತಿದಿನ ಗಾಂಜಾ ಬಳಸುವ ಜನರ ಸಂಖ್ಯೆಯು ಪ್ರತಿದಿನ ಮದ್ಯಪಾನ ಮಾಡುವವರ ಸಂಖ್ಯೆಗಿಂತ ಹೆಚ್ಚಾಗಿದೆ. ಔಷಧ ಬಳಕೆ ಮತ್ತು ಆರೋಗ್ಯ ಕುರಿತ ರಾಷ್ಟ್ರೀಯ ಸಮೀಕ್ಷೆ 4 ದಶಕಗಳಿಂದ ಸಂಗ್ರಹಿಸಿದ ದತ್ತಾಂಶವನ್ನು ಆಧರಿಸಿ ಈ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ಅನೇಕ ರಾಜ್ಯಗಳಲ್ಲಿ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದಾಗಿನಿಂದ ಗಾಂಜಾ ಬಳಕೆ ಹೆಚ್ಚಾಗಿದೆ.